ಹೂವಿನಿಂದ ಅಲಂಕಾರಗೊಂಡಿರುವಂತಹ ವಾಹನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಲೈವ್ ದೃಶ್ಯ ಇದು. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ದಾರಿಯುದ್ದಕ್ಕೂ ಕಂಡು ಬಂದಂತಹ ದೃಶ್ಯ ಇದು. ದಾರಿಯುದ್ದಕ್ಕೂ ಜನ ನಿಂತಿದ್ದಾರೆ, ಅಭಿಮಾನಿಗಳು, ಬೆಂಬಲಿಗರು ಹೂವಿನ ವಿದಾಯವನ್ನ ಹೇಳ್ತಾ ಇದ್ದಾರೆ. ಕೈಯಲ್ಲಿ ಹೂಗಳನ್ನ ಹಿಡಿದು ತಮ್ಮ ನೆಚ್ಚಿನ ನಾಯಕನಿಗೆ ಘೋಷಣೆಗಳನ್ನ ಕೂಗೋದ್ರ ಮೂಲಕ, ಹೂವಿನ ಅರ್ಪಣೆ ಮಾಡೋದ್ರ ಮೂಲಕ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಲೈವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಹುಟ್ಟೂರು ಸೋಮನಹಳ್ಳಿಯತ್ತ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಹೊರಟಿದೆ. ಕೆಂಗೇರಿಯಲ್ಲಿ ಒಂದು 5 ನಿಮಿಷ ನಿಲ್ಲಿಸಲಾಗಿತ್ತು. ಬಹಳಷ್ಟು ಜನ ಕೂಡ ಸೇರಿದ್ರು. ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಬಂದು ಅಂತಿಮ ದರ್ಶನವನ್ನ ಪಡೆದ್ರು, ಅಂತಿಮ ನಮನವನ್ನ ಸಲ್ಲಿಸಿದ್ರು. ಈಗ ಮತ್ತೆ ಹೊರಟಿದೆ ಕೆಂಗೇರಿಯಿಂದ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಹೊತ್ತಂತಹ ವಾಹನ ಅವರ ಹುಟ್ಟೂರು ಸೋಮನಹಳ್ಳಿಯತ್ತ ಹೊರಟಿದೆ. ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಯಾಗಿದೆ. ಅದಕ್ಕೂ ಮುಂಚಿತವಾಗಿ ಅಲ್ಲೂ ಸಹ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ತಮ್ಮ ಊರಿನ ಮಗನನ್ನ, ತಮ್ಮ ನೆಚ್ಚಿನ ನಾಯಕನನ್ನ ಕಳ್ಕೊಂಡಂತಹ ಸೋಮನಹಳ್ಳಿಯ ಜನ ಕೂಡ ದುಃಖದಲ್ಲಿದ್ದಾರೆ. ಅಂತಿಮ ದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಹುಟ್ಟೂರಿನತ್ತ ಎಸ್.ಎಂ. ಕೃಷ್ಣ ಪಾರ್ಥಿವ ಹೊರಟಿದೆ. ಅದನ್ನ ಲೈವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ.